ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ಕೋಲಾರ ಜಿಲ್ಲೆ ವೇಮಗಲ್ ಜಿಲ್ಲಾ ಪಂಚಾಯಿತಿ ಉಪಚುನಾವಣೆಯಲ್ಲಿ ಜೆಡಿಎಸ್ ಜಯಬೇರಿ ಬಾರಿಸಿದೆ. ಹೀಗಾಗಿ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ಆದರೆ ಸಚಿವ ವರ್ತೂರ್ ಪ್ರಕಾಶ್ ಬೆಂಬಲಿಗರು ಸೋತಿದ್ದರಿಂದ ಗೆದ್ದರೆ ಕೊಡಲಿಕ್ಕೆ ತಯಾರಿಸಿದ್ದ ಬಿರಿಯಾನಿಯನ್ನು ಮನೆಗೆ ವಾಪಸ್ ತೆಗೆದುಕೊಂಡು ಹೋದರು. ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ಇದ್ದಾರೆ. ಲಕ್ಷ್ಮೀಪತಿ, ಜೆಡಿಎಸ್ ಗೆಲುವಿಗೆ ಹೇಗೆ ಕಾರಣ ಆಯಿತು? ಅಮಿತ್ ಅವರೇ, ಕಳೆದ ಒಂದು ಭಾರತಿ ಎಂಬ ಒಂದು ವರ್ತೂರು ಬಣದಿಂದ ಜಯಶೀಲರಾದಂಥ ಭಾರತೀಯವರು ಅಕಾಲಿಕ ನಿಧನದಿಂದ ಆ ಸ್ಥಾನ ತೆರವಾಗಿತ್ತು. ಆ ಸ್ಥಾನಕ್ಕೆ ಮತ್ತೆ ಉಪಚುನಾವಣೆ ವೇಮಗಲ್ ಜಿಲ್ಲಾ ಪಂಚಾಯತಿ ಉಪಚುನಾವಣೆ ಅನೌನ್ಸ್ ಆದ್ಮೇಲೆ ಅಲ್ಲಿ ವರ್ತೂರು ಬಣ ಬಿಜೆಪಿ ಒಂದು ಸರ್ಕಾರದಲ್ಲಿ ಒಂದು ಸಚಿವಗಿರಿ ಪಡ್ಕೊಂಡು ಸಹ ಬಿಜೆಪಿ ಅಭ್ಯರ್ಥಿಗೆ ವ್ಯತಿರಿಕ್ತವಾಗಿ ಪಕ್ಷೇತರ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೋಬೇಕಂತ ಬಹಳ ಹರಸಾಹಸ ಪಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತೆ ಇದು ವರ್ತೂರು ಬಣ ಮತ್ತೆ ಜೆಡಿಎಸ್ ಹಣಾಹಣಿ ಇತ್ತು. ಈ ಒಂದು ಸಂದರ್ಭದಲ್ಲಿ ಜೆಡಿಎಸ್ ಜಯಬೇರಿ ಬಾರಿಸಿದೆ. ಸುಮಾರು 471 ಮತಗಳಿಂದ ಜಯಬೇರಿ ಬಾರಿಸಿದೆ. ಮೊದಲ ಫಲಿತಾಂಶ ಪ್ರಕಟಣೆ ಆದಂತ 165 ಮತಗಳಿಂದ ಜೆಡಿಎಸ್ ಜಯಬೇರಿ ಬಾರಿಸಿದಂತ ಪ್ರಕಟಣೆಯಾದ ನಂತರ ವರ್ತೂರು ಬಣದ ಕೆಲವು ಗುಂಪು ಹೋಗಿ ಮತ ಎಣಿಕೆ ಕೇಂದ್ರಕ್ಕೆ ನುಗ್ಗಿ ದಾಂಧಲೆ ಮಾಡಲಿಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ ಮತ್ತೆ ಮರು ಎಣಿಕೆ ಮಾಡಿದಾಗ 471 ಮತಗಳಿಂದ ಜೆಡಿಎಸ್ ಜಯಬೇರಿ ಬಾರಿಸಿದೆ. ಈ ನಿಟ್ಟಿನಲ್ಲಿ ವರ್ತೂರ್ ಪ್ರಕಾಶ್ ಅವರು ಏನು ಈ ಒಂದು ಚುನಾವಣೆಯಲ್ಲಿ ಒಂದು ಪ್ರತಿಷ್ಠೆಯ ಕಣವಾಗಿತ್ತು. ಮಾಜಿ ಸಚಿವ ಶ್ರೀನಿವಾಸ್ ಗೌಡರು ಜೆಡಿಎಸ್ ಅನ್ನ ಮಣ್ಣು ಮುಗಿಸುವಂತ ತಂತ್ರ ಆಗಿತ್ತು. ಈ ಒಂದು ಚುನಾವಣೆಯಲ್ಲಿ ಸುಮಾರು ದುಡ್ಡು ಖರ್ಚು ಮಾಡಿದ್ದು ಸಹ ಈ ಸಲಿಗೆ ವರ್ತೂರ್ ಬಣದ ಅಭ್ಯರ್ಥಿ ಗೆದ್ದೇ ಗೆಲ್ಲುತ್ತೆ ಅಂತ ವಿಶ್ವಾಸ ಇರೋದ್ರಿಂದ ವರ್ತೂರ್ ಪ್ರಕಾಶ್ ಅವರು ತಮ್ಮ ಮನೆಯಲ್ಲಿ ಬಾಡೂಟವನ್ನು ಮಾಡಿ ಎಲ್ಲಾ ಒಂದು ಕಾರ್ಯಕರ್ತರಿಗೆ ಮತ್ತು ಬೆಂಬಲಿಗರಿಗೆ ಹಂಚಲು ಎಲ್ಲಾ ಸಿದ್ಧತೆ ನಡೆದಿತ್ತು. ಈ ಒಂದು ಫಲಿತಾಂಶದ ಹಿನ್ನೆಲೆಯಲ್ಲಿ ಮನನೊಂದ ವರ್ತೂರ್ ಪ್ರಕಾಶ್ ಏನ್ ಬಾಡೂಟನೆಲ್ಲ ಎಲ್ಲವನ್ನು ಸಹ ಅಲ್ಲಿಂದ ತೆರವುಗೊಳಿಸಿ ಒಂದು ಏನು ಭಾರಿ ಮುಖಭಂಗದಿಂದ ಸೋಲನ್ನು ಅನುಭವಿಸಿದ್ದಾರೆ. ಅಲ್ಲ, ಜೆಡಿಎಸ್ ಬಲ ಎಷ್ಟಿತ್ತಲ್ಲಿ? ಎಷ್ಟು ಸೀಟ್ ಜೆಡಿಎಸ್ ಇತ್ತು? ವರ್ತೂರ್ ಪ್ರಕಾಶ್ ಬಲ ಅಂದ್ರೆ ಯಾರ ಸಪೋರ್ಟಿಂದ ಅವರು ಬಿಜೆಪಿಗೆ ಬೆಂಬಲ ಸೂಚಿಸಿದ್ರು ಅಥವಾ ಪಕ್ಷೇತರರಾಗಿ ಬೆಂಬಲ ಆಯ್ತು ಅವ್ರದ್ದು? ವರ್ತೂರ್ಗೆ ಬಿಜೆಪಿ ಅಭ್ಯರ್ಥಿಯು ಸಹ 313 ಓಟುಗಳನ್ನು ಪಡೆಯುವ ಮೂಲಕ 5ನೇ ಸ್ಥಾನಕ್ಕೆ ಹೋಗಿದೆ ಬಿಜೆಪಿ. ಮತ್ತು ವರ್ತೂರು ಬಣ ಮತ್ತು ಜೆಡಿಎಸ್ ನಡುವೆ ನಡೆದಂತ ಒಂದು ಪೈಪೋಟಿಯಲ್ಲಿ ಜೆಡಿಎಸ್ಗೂ ಮತ್ತು ವರ್ತೂರು ಬಣಕ್ಕೂ ಕೇವಲ 471 ಮತಗಳು ಮಾತ್ರ ಅಂತರ ಇತ್ತು. ಮತ್ತೆ 3ನೇ ಸ್ಥಾನದಲ್ಲಿ ಕಾಂಗ್ರೆಸ್ ಉಳಿದಿದೆ. ಓಕೆ, ಧನ್ಯವಾದ ಲಕ್ಷ್ಮೀಪತಿ. ಒಟ್ಟಾರೆ ಸಚಿವ ವರ್ತೂರ್ ಪ್ರಕಾಶ್ ಅವರ ಪ್ರತಿಷ್ಠೆಯ ಕಣವಾಗಿದ್ದ ಕೋಲಾರದಲ್ಲಿ ಇವತ್ತು ಸೋಲನ್ನು ಅನುಭವಿಸಿದ್ದಾರೆ. ಕೋಲಾರದಲ್ಲಿ ಜೆಡಿಎಸ್ ಭರ್ಜರಿ ಜಯಬೇರಿ ಬಾರಿಸಿದೆ. ಆದರೆ ಬಹಳ ಮಹತ್ವಾಕಾಂಕ್ಷಿಯಾಗಿದ್ದ ವರ್ತೂರ್ ಪ್ರಕಾಶ್ ಗೆಲುವು ನಮ್ಮದೇ ಅನ್ನುವ ಕಾರಣಕ್ಕೆ ಭರ್ಜರಿ ಬಿರಿಯಾನಿ ತಯಾರಿಸಿದರು. ಆದರೆ ಸೋತ ನಂತರ ಮುಖಭಂಗಕ್ಕೆ ಒಳಗಾದ ವರ್ತೂರ್ ಪ್ರಕಾಶ್ ಮತ್ತು ಅವರ ಬೆಂಬಲಿಗರು ಹಿಂದಿರುಗಿದರು. ಜೊತೆಗೆ ತಯಾರಿಸಿದ್ದ ಎಲ್ಲ ಬಿರಿಯಾನಿಯನ್ನು ವಾಪಸ್ ತೆಗೆದುಕೊಂಡು ಹೋಗಿದ್ದಾರೆ. ಮೊದಲ ಬಾರಿಗೆ ಚುನಾವಣೆಯಲ್ಲಿ ಗೆಲುವು ಜೆಡಿಎಸ್ ಬಂದಾಗ ಅದಕ್ಕೆ ದಾಂಧಲೆ ಎಬ್ಬಿಸಿ ಇದರಲ್ಲೇನೋ ಮಸರತ್ತಿದೆ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಮತ್ತು ಮರುವಣಿಕೆ ಮಾಡಿದಾಗ ಇನ್ನೂ ಹೆಚ್ಚಿನ ಮತಗಳ ಅಂತರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಇಲ್ಲಿ ಗೆಲುವನ್ನು ದಾಖಲಿಸಿದರು.